ರಾಯಚೂರಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಸಾಗಾಟದ ಸಂದರ್ಭದಲ್ಲಿ ಯಾರಾದರೂ ತಡೆದ್ರೆ ಮಾರ್ಗ ಮಧ್ಯದಲ್ಲಿ ಅವರ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ರಾಡು, ಕಾರದ ಪುಡಿ ಜೊತೆಗೆ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟನೆ ಮಾಡಲಾಗ್ತಾ ಇತ್ತು. ಗ್ರಾಮಸ್ಥರ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಂಟಿ ದಾಳಿ ಇದು. ರಾಯಚೂರಿನ ಫತ್ತೇಪುರದಲ್ಲಿ ಅಧಿಕಾರಿಗಳಿಂದ ದಾಳಿಯಾಗಿದೆ. ಒಂದು ಕಡೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೊಂದು ಕಡೆ ಪೊಲೀಸರಿಂದ ಜಂಟಿ ದಾಳಿ ಮಾಡಲಾಗಿದೆ. ಅಪಾರ ಪ್ರಮಾಣದ ಆಹಾರ ಇಲಾಖೆಯ ದಾಸ್ತಾನನ್ನ ವಶಕ್ಕೆ ಪಡೆಯಲಾಗಿದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ 20 ಕ್ವಿಂಟಾಲ್ ಅಕ್ಕಿ ಜಪ್ತಿ ಮಾಡಿರು. ದಾಳಿ ವೇಳೆ ವಾಹನ ಬಿಟ್ಟು ಆ ಚಾಲಕ ಪರಾರಿಯಾಗಿದ್ದಾನೆ, ಓಡೋಗಿದ್ದಾನೆ. ದೇವದುರ್ಗದಿಂದ ರಾಯಚೂರು ನಗರಕ್ಕೆ ಈ ಅಕ್ಕಿ ತೆಗೆದುಕೊಂಡು ಬರಲಾಗ್ತಾ ಇತ್ತು. 20 ಕ್ವಿಂಟಾಲ್ ಆ ಲಾರಿಯಲ್ಲಿ. ಈ ಮಾರ್ಗ ಮಧ್ಯದಲ್ಲಿ ಯಾರಾದರೂ ತಡೆದ್ರೆ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ, ಹಲ್ಲೆ ಮಾಡೋದಕ್ಕೆ ಕಾರದ ಪುಡಿ ಜೊತೆಗೆ ರಾಡ್ಗಳನ್ನು ಕೂಡ ಈ ಡ್ರೈವರ್ ಇಟ್ಕೊಂಡು ಓಡಾಡ್ತಾ ಇತ್ತು, ಗಾಡಿಗಳನ್ನು ಓಡಿಸ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿ 20 ಕ್ವಿಂಟಾಲ್ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಡಿತರ ಅಕ್ಕಿ ಕಡಿಮೆ ಬೆಲೆಗೆ ಕೊಂಡು ರೈಸ್ ಮಿಲ್ಗಳಿಗೆ ಮಾರಾಟ ಮಾಡುವಂತಹ ದಂಧೆ ಜಾಲ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇವರಿಗೆ ಎಷ್ಟರ ಮಟ್ಟಿಗೆ ಬಂಡ ಧೈರ್ಯ ಇರಬೇಕು ಅಂತ ಅನ್ಸುತ್ತೆ ಇದು ನೋಡ್ತಾ ಇದ್ರ ನಿಜಕ್ಕೂ ಕೂಡ? ಆಮೇಲೆ ಯಾರದ್ದಾದ್ರೂ ಶಾಮೀಲಿದೆ ಅಂತ ಅನ್ಸುತ್ತಾ ಇದ್ರಲ್ಲಿ? ಅರುಣ್, ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಪಡಿತರ ಅಕ್ಕಿಯ ದಂಧೆ ಅಂತೇನಿದೆ ಅದು ಸಾಕಷ್ಟು ಎಗ್ಗಿಲ್ಲದೆ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಇವತ್ತು ನೋಡಿ ಯಾವ ರೀತಿಯಾಗಿ ಇವರು ರಾಜಾರೋಷವಾಗಿ ಹಾಡು ಹಗಲೇ ಇವತ್ತು ಈ ರೀತಿಯಾಗಿ ಪಡಿತರ ಅಕ್ಕಿಗಳನ್ನ ಸಾಗಿಸ್ತಾರೆ ಎನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದು. ಇವರು ಈ ರೀತಿಯಾಗಿ ಪಡಿತರ ಅಕ್ಕಿಯನ್ನ ಕಳ್ಳತನದಿಂದ ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಈ ಒಂದು ವಾಹನಗಳನ್ನ ತಡೆದು ನಿಲ್ಲಿಸಿದ್ರೆ ಅವರ ಮೇಲೆ ದಾಳಿ ಮಾಡೋದಕ್ಕೆ ಇವರು ಕಾರದ ಪುಡಿ ಮತ್ತು ಜೊತೆಗೆ ಒಂದು ರಾಡನ್ನು ಇಟ್ಕೊಂಡು ಓಡಾಡ್ತಿರ್ತಕ್ಕಂಥದ್ದು ಇವತ್ತು ಗಮನಕ್ಕೆ ಬಂದಿರತಕ್ಕಂಥದ್ದು. ಇದನ್ನ ರಾಯಚೂರು ಗ್ರಾಮಾಂತರ ಪೊಲೀಸರು ಈಗಾಗಲೇ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅರುಣ್. ಜೊತೆಗೆ ಖಲೀಲ್ ಎನ್ನುವಂತ ಆಹಾರ ನಿರೀಕ್ಷಕರು ಇದರ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು. ಈ ಒಂದು ಅಕ್ರಮ ಕೂಟ ಏನಿದೆ ಇದು ರಾಯಚೂರು ಜಿಲ್ಲೆಯಾದ್ಯಂತ ಇರತಕ್ಕಂಥದ್ದು. ಕಡಿಮೆ ಬೆಲೆಗೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪಡಿತರ ಅಕ್ಕಿಯನ್ನ ಕೊಂಡುಕೊಳ್ತಕ್ಕಂತಹ ಈ ಖದೀಮರು ಅವುಗಳನ್ನ ರೈಸ್ ಮಿಲ್ಗಳಿಗೆ ಮಾರಾಟ ಮಾಡ್ತಾರೆ. ರೈಸ್ ಮಿಲ್ಗಳಲ್ಲಿ ಈ ಅಕ್ಕಿಗಳನ್ನ ಪಾಲಿಶ್ ಮಾಡಿಬಿಟ್ಟು ತಿರ್ಗಾ ಮತ್ತೆ ಜನರಿಗೆ ಮಾರಾಟ ಮಾಡತಕ್ಕಂಥ ಒಂದು ವ್ಯವಸ್ಥಿತ ಜಾಲ ರಾಯಚೂರು ಜಿಲ್ಲೆಯಾದ್ಯಂತ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ಅನೇಕ ಬಾರಿಗೆ ಕೂಡ ಅನೇಕ ದೊಡ್ಡ ಲಾರಿಗಳು ಕೂಡ ಸೀಸ್ ಆಗಿದ್ದಾವೆ. ದೊಡ್ಡ ಪಿಕಪ್ ಬುಲೆರೋ ವಾಹನಗಳು ಕೂಡ ಸೀಸ್ ಆಗಿದ್ದಾವೆ. ಅದು ಇದುವರೆಗೂ ಕೂಡ ಯಾರ ಮೇಲೂ ಕೂಡ ಸರಿಯಾದಂತ ಕ್ರಮ ಆಗದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಈ ತರ ದಂಧೆ ಇವತ್ತು ಮಾಡ್ತಾ ಇದ್ದಾರೆ ಅರುಣ್. ಹೀಗಾಗಿ ಇವತ್ತು ಸಾರ್ವಜನಿಕರು ಒತ್ತಾಯ ಪಡಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬಡವರ ಹೊಟ್ಟೆ ಸೇರಬೇಕಾದಂತ ಅಕ್ಕಿ ಅವರಿಗೆ ಹಣದ ಆಮಿಷವನ್ನ ಒಡ್ಡಿ ಇವತ್ತು ಈ ರೀತಿಯಾಗಿ ಕಳ್ಳ ದಂಧೆಗೆ ತೊಡಗಿರ್ತಕ್ಕಂಥ ಇಂಥರ ಮೇಲೆ ಕಠಿಣವಾದಂತಹ ಕ್ರಮವಾಗಬೇಕು. ಅಂದಾಗಲೇ ಈ ರೀತಿಯಾದಂತಹ ದಂಧೆ ಇವತ್ತು ನಿಲ್ಲಿಸೋದಕ್ಕೆ ಸಾಧ್ಯ ಎನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅರುಣ್. ಓಕೆ, ಇದು ಗ್ರಾಮಸ್ಥರಿಗೆ ಹೇಗೆ ಗೊತ್ತಾಯ್ತು, ಸ್ಥಳೀಯರಿಗೆ ಹೇಗೆ ಗಮನಕ್ಕೆ ಬಂತು? ಆಮೇಲೆ ಇದು ಫಸ್ಟ್ ಟೈಮ್ ಕೂಡ ಅಲ್ಲ ಅಂತ ಅನ್ಸುತ್ತೆ, ಇವರು ನಿರಂತರವಾಗಿ ಇದನ್ನ ನಡೆಸ್ತಾ ಇದ್ರು ಅಂತ ಕಾಣಿಸುತ್ತೆ. ಖಂಡಿತವಾಗಿ ಇದು ನೋಡಿ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಇದು ಬಹಳ ದೊಡ್ಡ ಜಾಲನೆ ಇದೆ ಅರುಣ್. ಈಗ ಈ ಒಂದು ಅಕ್ಕಿ ಲೋಡ್ ಏನಿದೆ ಇವತ್ತು ಕಾರದ ಪುಡಿ ಮತ್ತು ರಾಡನ್ನು ವಾಹನದಲ್ಲಿ ಇಟ್ಟುಕೊಂಡು ಈ ಅಕ್ಕಿ ಕಳ್ಳತನದಿಂದ ಸಾಗಿಸ್ತಕ್ಕಂಥ ಈ ಪಡಿತರ ಅಕ್ಕಿ ಏನಿದೆ ಇದು ದೇವದುರ್ಗದಿಂದ ರಾಯಚೂರಿಗೆ ಹೊರಡ್ತಿರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಪಡಿತರ ಅಕ್ಕಿಯನ್ನ ಕಳ್ಳತನ ಮಾಡತಕ್ಕಂಥದ್ದು ಬಹುದಿನಗಳಿಂದ ಗಮನಿಸಿರ್ತಕ್ಕಂಥ ಗ್ರಾಮಸ್ಥರು ಇದನ್ನ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಪೊಲೀಸರಿಗೂ ಮಾಹಿತಿಯನ್ನು ಕೊಟ್ಟು ಇವತ್ತು ಇದನ್ನ ಅವರ ಮುಖಾಂತರ ಹಿಡಿದು ಇವತ್ತು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅರುಣ್. ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ. ಗದಗದಲ್ಲಿ ಅಡಿಕೆಗೆ ಕಲರ್ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಡಿಕೆ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಲಾಗಿದೆ. ಅಧಿಕಾರಿಗಳಿಂದ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಅಡಿಕೆ ಫ್ಯಾಕ್ಟರಿಯಿಂದ ಬರ್ತಾ ಇದ್ದಂತಹ ವಾಸನೆಯಿಂದ ಸ್ಥಳೀಯರು, ಆ ಫ್ಯಾಕ್ಟರಿ ಸುತ್ತಮುತ್ತ ಇದ್ದಂತಹ ಜನ ಬೇಸತ್ತು ಹೋಗ್ಬಿಟ್ಟು ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂಗೆ, ವಿಸ್ತೃತವಾಗಿ ವರದಿ ಬಿತ್ತರ ಆಗ್ತಾ ಇದ್ದಂಗೆ ಅಡಿಕೆ ಫ್ಯಾಕ್ಟರಿಯನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈಗ ರಾಚೋಟೇಶ್ವರ ನಗರದಲ್ಲಿ ಈ ಅಡಿಕೆ ದಂಧೆ ನಡೀತಾ ಇತ್ತು. ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ಸೀಸ್ ಮಾಡಲಾಗಿದೆ. ಆ ಫ್ಯಾಕ್ಟರಿಯನ್ನು ಅಲ್ಲಿ ಕಲರ್ ಮಿಕ್ಸ್ ಮಾಡ್ತಾ ಇದ್ರು. ಅಡಿಕೆ ದುರ್ವಾಸನೆಯಿಂದ ಸ್ಥಳೀಯರು ಬೇಸತ್ತಿದ್ರು. ಮಕ್ಕಳು, ವೃದ್ಧರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು ಅದರ ವಾಸನೆಯ ಪರಿಣಾಮದಿಂದ. ಈಗ ನಮಗೆ ನೆಮ್ಮದಿ ಸಿಕ್ಕಿದೆ ಅಂತ ನ್ಯೂಸ್ 18ಗೆ ಅಭಿನಂದನೆ ತಿಳಿಸಿದ್ದಾರೆ ಅಲ್ಲಿನ ಸಾರ್ವಜನಿಕರು.
ಇದು ಫ್ಯಾಕ್ಟರಿಗೆ ಡಿವೈಎಸ್ಪಿ ಭೇಟಿಯನ್ನು ಕೊಟ್ಟಂತಹ ಸಂದರ್ಭ. ಇಡೀ ಫ್ಯಾಕ್ಟರಿನ ಸೀಸ್ ಮಾಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅಡಿಕೆಗೆ ಕಲರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ರು. ಹಾಗಾಗಿ ಈಗ ಒಂದು ಫ್ಯಾಕ್ಟರಿನ ಸೀಸ್ ಮಾಡಲಾಗಿದೆ. ಅಡಿಕೆ ಫ್ಯಾಕ್ಟರಿ ಜಪ್ತಿ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಕ್ರಮವಾಗಿ ಅಡಿಕೆ ದಂಧೆಯ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತು. ಅದರಲ್ಲೂ ಗದಗ ನಗರದ ರಾಚುಟೇಶ್ವರ ನಗರದಲ್ಲಿ ಅಕ್ರಮವಾಗಿ ಅಡಿಕೆ ದಂಧೆಯನ್ನ ಕಲರ್ ಮಿಕ್ಸ್ ಮಾಡಿ ಮಾರಾಟ ಮಾಡತಕ್ಕಂತ ದಂಧೆ ಕೂಡ ನಡೀತಾ ಇತ್ತು. ಈ ಕುರಿತು ಯಾವಾಗ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡ್ತೋ ಅವಾಗ ಅಧಿಕಾರಿಗಳ ತಂಡ ಎಚ್ಚೆತ್ತುಕೊಂಡು ಬಂದು ಈಗ ಆ ಒಂದು ಅಡಿಕೆ ದಂಧೆಯ ಫ್ಯಾಕ್ಟರಿಯನ್ನ ಸೀಸ್ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಏನು ರಾಚುಟೇಶ್ವರ ನಗರದ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ರು. ಯಾಕಂದ್ರೆ ಇದರಿಂದಾಗಿ ದುರ್ವಾಸನೆ ಹೊಡ್ತಾ ಇತ್ತು. ದುರ್ವಾಸನೆಯಿಂದ ಇಲ್ಲಿ ಮಕ್ಕಳು ಸಹ ಊಟ ಮಾಡಕ್ಕಾಗ್ತಾ ಇಲ್ಲ. ಸಾಕಷ್ಟು ಇಲ್ಲಿ ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ರು. ಹೀಗಾಗಿ ಫುಡ್ ಸೇಫ್ಟಿ ಆಫೀಸರ್ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಬಂದು ಈಗಾಗಲೇ ಈ ಒಂದು ಫ್ಯಾಕ್ಟರಿಯನ್ನ ಸೀಸ್ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಲರ್ ಅನ್ನ ಮಿಕ್ಸ್ ಮಾಡಿ ಅಡಿಕೆಯನ್ನ ಶೈನಿಂಗ್ ಬರುವ ರೀತಿಯಲ್ಲಿ ರೆಡಿ ಮಾಡ್ತಾ ಇದ್ರು. ಈ ಒಂದು ಶೈನಿಂಗ್ ಬರ್ತಕ್ಕಂಥ ಅಡಿಕೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಫುಲ್ ಡಿಮ್ಯಾಂಡ್ ಇರೋದ್ರಿಂದ ಹೀಗಾಗಿ ಈ ಒಂದು ಅಡಿಕೆಗೆ ಏನು ಕಲರ್ ಅನ್ನ ಮಿಕ್ಸ್ ಮಾಡಿ ಮಾರಾಟವನ್ನ ಮಾಡ್ತಾ ಇದ್ರು. ಈ ಒಂದು ಮಾರಾಟ ದಂಧೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ಕಡಿವಾಣ ಹಾಕಿರುವಂಥದ್ದು. ಯಾಕಂದ್ರೆ ಈ ಒಂದು ಅಡಿಕೆ ದಂಧೆಯನ್ನ ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ನ್ಯೂಸ್ 18 ಕನ್ನಡ ಯಾವಾಗ ತೆಗೆದುಕೊಂಡು ಬಂತು ಅವಾಗ ಅಧಿಕಾರಿಗಳು ಅಲರ್ಟ್ ಆಗಿ ಈ ಒಂದು ಅಡ್ಡಿಯನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಏನು ಅಡಿಕೆಗಳನ್ನ ಶಾಂಪಲ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಈ ಒಂದು ಬಡಾವಣೆಯ ಈ ಒಂದು ನಗರದ ನಿವಾಸಿಗಳು ಕೂಡ ನ್ಯೂಸ್ 18 ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಏನೆಲ್ಲ ಸಮಸ್ಯೆ ಇತ್ತು, ಈಗ ಸಮಸ್ಯೆಗೆ ಯಾವ ರೀತಿ ಮುಕ್ತಿ ಸಿಕ್ಕಿದೆ ಅನ್ನೋದನ್ನ ಅವರನ್ನ ಮಾತನಾಡ್ತಾ ಹೋಗೋಣ. ಅಂದ್ರೆ ಊಟ ಮಾಡಕ್ಕೆ ಮನಸ್ಸಾಕ್ತಿದ್ದಿಲ್ರಿ ಇವ್ರು ವಾಸನೆಗೆ. ಮತ್ತು ಆ ಬಳಿಕ ಸಣ್ಣ ಹುಡ್ರಂತೂ ಊಟನ ಕಟ್ಟಾಗ್ಬಿಟ್ಟಿತ್ತು. ಹಿರಿಯರಿಗೂ ಅಷ್ಟೇ ಏನು ವಾಸನೆ ಅಂತ ಹಿಂಗೆ ಅಡ್ಡಾಡ್ತಿದ್ರು. ಅದಕ್ಕೋಸ್ಕರ ಏನ್ರಿ ಅಂದ್ರೆ ತಾವು ಬಂದು ನ್ಯೂಸ್ 18 ಅವರು ನಮಗೆ ಭಾಳ ಒಳ್ಳೆ ಕೆಲಸ ಮಾಡ್ದಂಗೆ. ಇನ್ನು ಮುಂದಾದ್ರೂ ಅವರು ಇಲ್ಲಿದ್ದ ಎಲ್ಲರ ಶಿಫ್ಟ್ ಮಾಡುವಂಗೆ ಮಾಡಿರಿ. ನೀವು ಹೇಳಿದ ತಕ್ಷಣ ಪೊಲೀಸರು ಬಂದರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಬಂದರು. ನಿಮಗೆ ಎಷ್ಟು ಕೃತಜ್ಞತೆ ಅಂತ ಹೇಳಿದ್ರು ನಾವು ಕಡಿಮೆನೇ. ನೀವು ಬಂದಿದ್ದು ಎಲ್ಲ ಅವು ನಮಗೆ ಭಾಳ ಧನ್ಯವಾದಗಳು ಸರ್. ಅಧಿಕಾರಿಗಳು ಬಂದು ಸೀಸ್ ಮಾಡ್ಯಾರ, ಏನು ಅನಿಸ್ತಿದೆ ನಿಮಗೆ? ಚಲೋ ರೀ ಸರ್. ಮಾಡಿ ಇಷ್ಟೆಲ್ಲ ನೀವು ಮಾಡಿದ ಬಳಿಕ ಅವ್ರು ಬಂದಾರ. ಅವ್ರು ಬಂದಕ್ಕೂ ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ ಸರ್. ನ್ಯೂಸ್ 18ಗೆ ತುಂಬ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ನಾವು 3 ತಿಂಗಳಿಂದ ಪೇಚಾಡ್ತಿದ್ವಿ ಇದ್ರ ಸಂಬಂಧ. ಅವ್ರಿಗೆ ಹೇಳಿ ಸಾಕಾಗಿತ್ತು. ಅದೇ ಒಂದು ತಕ್ಷಣ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಂದ ನೀವು ಬಂದಮೇಲೆ DYSP ಅವರು ಅಥವಾ ಆರೋಗ್ಯ ಇಲಾಖೆದವರು ಫುಡ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಬಂದು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಚೆಕ್ ಮಾಡೋಕೆ ಅಷ್ಟರ ತನಕ ಸೀಸ್ ಮಾಡಿದ್ದಾರೆ. ಅದರಿಂದ ನಾವು ಮುಕ್ತಿ ಕೊಡಿಸಿದ್ದಕ್ಕೆ ನ್ಯೂಸ್ 18 ಕನ್ನಡ ಅವರಿಗೆ ಧನ್ಯವಾದಗಳು. ಸರ್ ಏನು ಹೇಳ್ತೀರಿ? ಸಾಕಷ್ಟು ಸಮಸ್ಯೆ ಎದುರಿಸ್ತಿದ್ರಿ, ಇವತ್ತೆಲ್ಲ ಫುಲ್ ಎಲ್ಲ ಸಮಸ್ಯೆಯಿಂದ ಮುಕ್ತ ಆಗಿದ್ರಿ, ಏನು ಹೇಳ್ತೀರಿ? ಈ ಸಮಸ್ಯೆ ಮುಗಿತಂತ ನಿಮ್ಮಿಂದ ನಮಗೆ ಭಾಳ ಅನುಕೂಲ ಆಗೈತೆ ರೀ. ಮನೆ ಬಾಜುಕ್ಕೆ ಹತ್ತಿದ್ದೈತೆ ರೀ. ಹತ್ತಿದ್ದಕ್ಕೆ ಅದು ಭಾಳ ಕಲರ್ ನಮ್ಮ ಮನ್ಯಾಗ ಬಕೆಟ್ನ್ಯಾಗ ಪೈಪ್ಲೈನ್ ಮ್ಯಾಗ ಅಡ್ಡಾಡಿದ ಮನೆ ಒಳಗೆ ಎಲ್ಲ ಕಡೆ ಹೋಗ್ತಿತ್ತು. ನಾವು ಕೆಲವೊಂದು ಈಗ ಒಂದು 15 ದಿವಸದಿಂದ ಊಟನೂ ಮಾಡಿದ್ದಿಲ್ಲ. ನೀವು ಫುಡ್ ಆಫೀಸರು ಒಟ್ಟು ಎಲ್ಲರೂ ಬಂದು ಹಿಂದೆ ಎಲ್ಲರೂ ಹೇಳಿದ್ದಾರ, ನಮ್ಮ ಆಜು ಬಾಜು ಹೇಳ್ಯಾರ. ಆ ಪ್ರಕಾರ ಈಗ ನಮಗೆ ಸ್ವಲ್ಪ ನೆಮ್ಮದಿ ಆಗೈತಿ. ಇದೇ ಪ್ರಕಾರ ನಮಗೆ ಇದನ್ನು ಪೂರಾ ಇಲ್ಲಿಂದ ತೆಗೆದ್ರೆ ನಮಗೆ ಓಣಿ ಒಳಗೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ನಾವು ನಿಮ್ಮನ್ನು ಬೇಡ್ಕೊತೀವಿ. ಎಸ್, ಇದೆಲ್ಲವೂ ಕೂಡ ರಾಚುಟೇಶ್ವರ ನಗರದ ನಿವಾಸಿಗಳ ಮಾತಾಗಿರುವಂಥ ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಅಡಿಕೆಯ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಈಗಾಗಲೇ ಲ್ಯಾಬಿಗೆ ಕಳಿಸಿದ್ದಾರೆ. ಇನ್ನೇನು ಲ್ಯಾಬಿನ ವರದಿ ಏನು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದು ಕೂಡ ನ್ಯೂಸ್ 18 ಕನ್ನಡದ ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಕಿಚ್ಚು ಆರ್ತಾನೆ. ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಬೆಂಗಳೂರಲ್ಲಿ ಕುರ್ಚಿ ರಾಜಕೀಯದ ಬಗ್ಗೆ ಸುರ್ಜೇವಾಲಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ನಡೆಸ್ತಾ ಇರುವಂತದ್ದು. ಈಗ ಇದಕ್ಕೊಂದು ಸ್ಪಷ್ಟನೆ ಕೊಡುವಂತ ಮಾತನಾಡಿದ್ದಾರೆ. ಕಳೆದ ವಾರ ಸಿಎಂ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಹೇಳಿದರು. ಈಗ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ಸೂಚನೆ. ಈಗ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಉಸ್ತುವಾರಿ ನಾಯಕರ ಹೇಳಿಕೆ ಇದು ಸಹಜವಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿದ್ದು ಅವರ ಡ್ಯೂಟಿ, ಅದು ಅಂದ್ರೆ ರೊಟೀನ್. ರಾಜ್ಯಕ್ಕೆ ಆಗಿರುವಂತಹ ತಾರತಮ್ಯದ ಬಗ್ಗೆ ಕೇಂದ್ರದ ಗಮನ ಸೆಳೀತಾರೆ ಅಂತ ಬೆಂಗಳೂರಲ್ಲಿ ಶಾಸಕರ ಸಭೆ ನಂತರದಲ್ಲಿ ಸುರ್ಜೇವಾಲಾ ಅವರ ಹೇಳಿಕೆ. ಬಟ್ ಈ ಹೇಳಿಕೆಯ ಮಧ್ಯದಲ್ಲಿ ಆಡಿರುವಂತಹ ಆ ಒಂದು ಮಾತೇನಿದೆ, ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು, ಅದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮೊನ್ನೆ 40 ಜನ ಶಾಸಕರ ಜೊತೆಗೆ ಮೀಟಿಂಗ್ ನಡೆಸಿದ್ರು, 1-to-1 ಮೀಟಿಂಗ್ ನಡೆಸಿದ್ರು. ಅವತ್ತು ಕೊಟ್ಟಂತ ಹೇಳಿಕೆ ಯಾವುದೇ ರೀತಿಯಾದಂತಹ ಬದಲಾವಣೆಯ ಪ್ರಶ್ನೆನೇ ಇಲ್ಲ, ಜಸ್ಟ್ ರೊಟೀನ್ ಸಭೆಗಳನ್ನು ನಡೆಸ್ತಾ ಇದ್ದೀವಿ ಅಂತ. ಬಟ್ ಇವತ್ತು ಕೊಟ್ಟಂತ ಹೇಳಿಕೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. My PCC president has already taken note of the same. As far as leadership issues are concerned,
I spoke to you last week along with the PCC president, who is also Deputy Chief Minister. Whatever we had to say on that issue, we have already spoken. Somebody can have a desire. So all I'm saying is we have already spoken. I don't think so that's an issue any longer. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಭಯ ಶುರುವಾಗಿದೆ. ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಸದ್ದು ಜೋರಾಗ್ತಾ ಇದೆ. ಹತ್ರ ಬರ್ತಾ ಇದ್ದಂಗೆಲ್ಲ ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋಗಿದ್ದಾರೆ ಗೃಹ ಸಚಿವರು. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಯಾಗದಲ್ಲಿ ನಿರತರಾಗಿದ್ದಾರೆ. ಜಿ ಪರಮೇಶ್ವರ್ ಬೆಳಿಗ್ಗೆಯಿಂದ ಚಂಡಿಕಾ ಹೋಮದಲ್ಲಿದ್ದಾರೆ. ಇಡೀ ದಿನ ಹೋಮ ನಡೆಯುತ್ತೆ. ಪರಮೇಶ್ವರ್ ದಂಪತಿ ಸಮೇತವಾಗಿ ಈ ಹೋಮದಲ್ಲಿ ಭಾಗಿಯಾಗಿರುವುದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಚಂಡಿಕಾ ಹೋಮ ನಡೆಸಲಾಗ್ತಾ ಇದೆ. ಬೆಳ್ಮಣ್ಣು ವಿಘ್ನೇಶ್ ಭಟ್ ಅವರ ನೇತೃತ್ವದಲ್ಲಿ ನಡೆದಂತಹ ಚಂಡಿಕಾ ಹೋಮ ಯಾಗ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಪರಮೇಶ್ವರ್ ದಂಪತಿ ಹೋಮ ಹವನಗಳನ್ನು ನೆರವೇರಿಸಿದ್ದಾರೆ. ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಜನಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಪೂಜೆ ಮಾಡಿಸಿದ್ರಂತೆ ಪರಮೇಶ್ವರ್ ರಾಜ್ಯದ ಹಿತ ಕಾಪಾಡುವುದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ರಂತೆ. ಚಂಡಿಕಾ ಯಾಗದ ನಂತರದಲ್ಲಿ ಪರಮೇಶ್ವರ್ ಅವರ ಹೇಳಿಕೆ. ಗೃಹ ಸಚಿವರು ಪ್ರತ್ಯೇಕವಾಗಿ ಏನೂ ಪ್ರಾರ್ಥಿಸಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಪ್ರತ್ಯೇಕವಾಗಿ ನಾನೇನು ಕೇಳ್ಕೊಂಡಿಲ್ಲ, ರಾಜಕೀಯ ವಿಚಾರಕ್ಕೇನಲ್ಲ, ರಾಜ್ಯದ ಜನತೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ. ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲಮ್ಮ, ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲಮ್ಮ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಕುಡಿಯುವ ನೀರು ಕಲುಷಿತಗೊಂಡಿದೆ. 3 ಗ್ರಾಮಸ್ಥರ ಸಾವಾಗಿದೆ. 6 ಜನರ ಸ್ಥಿತಿ ಗಂಭೀರ ಆಗಿದ್ದಾರೆ. 20ಕ್ಕೂ ಅಧಿಕ ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಇಡೀ ಊರೇ ಸಾವಿನ ಭಯದಲ್ಲಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಯನ್ನು ಕೇಳಲು, ನಿಮ್ಮ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತರಲು, ಈ ಮೂಲಕ ಈ ಗ್ರಾಮದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ಜನರ ಮುಂದೆ ಇಡಲು ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ಈ ಒಂದು ಗ್ರಾಮದಲ್ಲಿ ವಿಚಿತ್ರ ಕಾಯಿಲೆಯಿಂದ ಜನ ಬಳಲ್ತಾ ಇದ್ದಾರೆ. ಏನು ಆಗ್ತಾ ಇದೆ ಅನ್ನೋದ್ರ ಆತಂಕ ಜನರನ್ನ ಕಾಡ್ತಾ ಇದೆ. ಈ ಒಂದು ಯಾದಗಿರಿ ಜಿಲ್ಲೆಯ ಒಂದು ತಿಪ್ಪಟನಗಿ ಗ್ರಾಮದಲ್ಲಿದ್ದೀವಿ. ಈ ಒಂದು ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಜನ ಕುಡಿಯೋ ನೀರಿನಿಂದಾಗಿ ವಾಂತಿ ಭೇದದಿಂದ ಬಳಲ್ತಾ ಇದ್ದಾರೆ. ಈ ಒಂದು ಗ್ರಾಮದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಜನ ವಾಸವಾಗಿದ್ದಾರೆ. ಇಲ್ಲಿ ಏನಂತ 15 ದಿನಗಳಿಂದ ಕುಡಿಯೋ ನೀರಿನ ಸಮಸ್ಯೆಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಪ್ರತಿದಿನವೂ ಕೂಡ ಯಾರಿಗೆ ವಾಂತಿ ಭೇದಿ ಆಗುತ್ತೆ, ಯಾರಿಗೆ ಏನಾಗುತ್ತೆ ಅನ್ನೋ ಒಂದು ಆತಂಕದಲ್ಲೇ ಜನ ಈಗ ಕಾಲ ಕಳೀತಾ ಇರುವಂಥದ್ದು. ಇಷ್ಟೆಲ್ಲ ಆಗ್ತಾ ಇದ್ರು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ 15 ದಿನಗಳಿಂದ ನಾವು ಸಮಸ್ಯೆಯನ್ನು ಬಳಲ್ತಾ ಇದ್ದೀವಿ, ನಮ್ಮ ಸಮಸ್ಯೆಗೆ ಯಾರೂ ಧ್ವನಿ ಆಗ್ತಾ ಇಲ್ಲ, ನಮ್ಮ ಸಮಸ್ಯೆಯನ್ನು ಕೇಳ್ತಾ ಇಲ್ಲ ಒಂದು ಅಳಲು ಇಲ್ಲಿನ ಒಂದು ಗ್ರಾಮಸ್ಥರದಾಗಿದೆ. ಈ ಒಂದು ಗ್ರಾಮದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ, ಈ ಒಂದು ಗ್ರಾಮದ ಜನರ ಅಭಿಪ್ರಾಯ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ. ಈ ಒಂದು ಗ್ರಾಮದಲ್ಲಿ ಕುಡಿಯೋ ನೀರಿನಿಂದಾಗಿ ಸಾಕಷ್ಟು ಕಲುಷಿತ ನೀರಿನಿಂದಾಗಿ ಜನ ತೊಂದರೆಗಳು ಒಳಗಾಗ್ತಾ ಇದ್ದಾರೆ. ಈ ಒಂದು ಗ್ರಾಮದಲ್ಲಿ ಕುಡಿಯೋ ನೀರಿಂದ ಈಗ 3 ಜನ ಸಾವನ್ನಪ್ಪಿರುವಂಥದ್ದು. ಈ ನಿಮ್ಮ ಗ್ರಾಮದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ತೊಂದರೆ ಆಗ್ತಾ ಇದೆ? ಸರ್, ನಮ್ಮ ಗ್ರಾಮದಲ್ಲಿ ಸಾಕಷ್ಟು ನೀರಿದೆ, ಕುಡಿಯೋದಕ್ಕೆ ಸಾಕಷ್ಟು ನೀರಿದೆ, ಅದು ಸ್ವಚ್ಛ ಇಲ್ಲ ಸರ್. ಯಾಕಂದರೆ ಈಗ ನಮ್ಮ ಹತ್ರ 3 ಸೋರ್ಸ್ ಇದೆ. ಒಂದು ತೆರೆದಿರೋ ಬಾವಿ ಆಗ್ಬೋದು, 2 ಕೊಳವೆ ಬಾವಿ ಆಗ್ಬೋದು, ಒಂದು JJM ಇದೆ. ಊರು ತುಂಬ ನೀರು ಸೌಲಭ್ಯ ಇದೆ. ಬಟ್ ಏನಾಗ್ತಾಯಿದೆ ಅಂದರೆ ಅಲ್ಲಿಂದ ಬಂದಿರತಕ್ಕಂಥ ನೀರು ಅಲ್ಲಲ್ಲೇ ಪೈಪ್ಗಳು ಲೀಕೇಜ್ ಆಗಿದೆ. ಅದರಿಂದ ಮಣ್ಣು ಇತ್ಯಾದಿ ತ್ಯಾಜ್ಯ ವಸ್ತುಗಳು ನೀರಲ್ಲಿ ಸೇರಿಕೊಂಡು ಮನೆಗೆ ಬರೋದ್ರಿಂದ ಅದರಿಂದ ನೀರು ಕಲುಷಿತಗೊಂಡು ಕುಡಿದ ನಂತರ ಹಲವಾರು ರೋಗ ರುಜಿನಗಳು ಬರ್ತಾಯಿದೆ. ಈಗ ಕಳೆದ ಒಂದು ವಾರದಿಂದ ಏನಾಗ್ತಿದೆ ಅಂದರೆ ಊರಲ್ಲಿ ಸಾಕಷ್ಟು ಜನ ವಾಂತಿ ಭೇದಿ
ಈ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ವಾಂತಿ ಭೇದಿಗೆ ಹಾಸ್ಪಿಟ್ಲಿಗೆ ಹೋದ್ರು, ಅಲ್ಲಿ ಅದರಿಂದ ಹಲವಾರು ರೋಗಗಳು ಹೊರಗಡೆ ಬರ್ತಾ ಇದ್ದೇವೆ. ಆಲ್ಟ್ ಆಗಿರ್ಬೋದು, ಕಿಡ್ನಿ ಲಿವರ್ ಫೇಲ್ ಆಗಿರ್ಬೋದು, ಇನ್ನಿತರ ಮೂಲವಾದ ಆರೋಗ್ಯಗಳು ಕಂಡು ಬರ್ತಾ ಇದರಿಂದ ಜನರು ಸಾವನ್ನಪ್ತಾ ಇದ್ದಾರೆ ಸರ್. ಈಗ ನಿನ್ನೆ ದಿನಮಾನಗಳಲ್ಲಿ ಒಂದು 4 ರಿಂದ 5 ಜನ ಈಗ ಗುಲ್ಬರ್ಗದ ಮಣಿಪಾಲ್ ಹಾಸ್ಪಿಟ್ಲ್ ಆಗಿರ್ಬೋದು, ಇಲ್ಲಿ ಶಾಪುರ್ನ ಸುಬೇದಾರ್ ಹಾಸ್ಪಿಟ್ಲ್ ಆಗಿರ್ಬೋದು ಅಡ್ಮಿಟ್ ಇದ್ದಾರೆ ಸರ್. ಇಲ್ಲಿ ಸುರ್ಪುರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಇದ್ದಾರೆ. ಅದರಿಂದ ಇದು ಏನು ಸಮಸ್ಯೆ ಇದೆ, ಅಧಿಕಾರಿಗಳು ಸೂಕ್ತ ಅಧಿಕಾರಿಗಳು ಬಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಂತ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇವೆ ಸರ್. ಅದೇ ರೀತಿ ಈಗ ನೀರು ಪೋಲಾಗೋದ್ರಿಂದ ಹೆಚ್ಚು ಎಲ್ಲೆಂದರಲ್ಲಿ ಹರಿತಾ ಇದೆ. ಈಗ ಸಮಸ್ಯೆ ಏನಂದರೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಈಗ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋ ಕಾರಣ ಆ ನೀರು ಒಂದೆಡೆ ಬಂದು ಸಂಗ್ರಹ ಆಗೋದು, ಅಲ್ಲಿ ಸೊಳ್ಳೆಗಳು ಉಟ್ಕೊಳ್ಳೋದು, ಅದರಿಂದ ಒಂದಷ್ಟು ಸಮಸ್ಯೆ ಆಗ್ತಾಯಿದೆ ಸರ್. ಅದನ್ನೆಲ್ಲ ಸೂಕ್ತ ಅಧಿಕಾರಿಗಳು ಯಾರಿದ್ದಾರೆ, ಗ್ರಾಮ ಪಂಚಾಯತಿಯ ಮುಖ್ಯ ಆಡಳಿತ ಅಧಿಕಾರಿ ಆಗಿರ್ಬೋದು, ಅಧ್ಯಕ್ಷರೇ ಆಗಿರ್ಬೋದು, ಅಥವಾ ಇಒ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಆದಷ್ಟು ಬೇಗ ಇನ್ನಷ್ಟು ದೊಡ್ಡ ಸಮಸ್ಯೆ ಉದ್ಭವಿಸದಂತೆ ಅದನ್ನೆಲ್ಲ ಬಗೆಹರಿಸ್ಬೇಕಂತ ನಾನು ಕೇಳ್ಕೊತೀನಿ ಸರ್. ಅದು ಒಂದು ಪಂಪ್ ಆಪ್ರೇಟ್ರ್, ನಮ್ಮೂರಿಗೆ ಪಂಪ್ ಆಪ್ರೇಟ್ರ್ ಇಲ್ಲ. ಈಗ ಯಾಕಂದರೆ ಒಂದು ಊರಿನ ನೀರಿನ ವ್ಯವಸ್ಥೆ ನೋಡ್ಕೊಳ್ಬೇಕಾದ್ರೆ ಪಂಪ್ ಆಪ್ರೇಟ್ರ್ ಮುಖ್ಯವಾಗಿ ಕೆಲಸ ನಿರ್ವಹಿಸ್ತಾನಂತ ಹೇಳ್ಬೋದು. ಆ ಪಂಪ್ ಆಪ್ರೇಟ್ರ್ ಅವರು ಕಳೆದ ಒಂದು 6-7 ತಿಂಗಳಿಂದ ನಿವೃತ್ತಿ ಹೊಂದಿರೋದ್ರಿಂದ ಅವ್ರ ಮಗನೇ ನಿಭಾಯಿಸ್ತಾ ಇದ್ದಾನೆ ಅಷ್ಟೇ. ಅದು ಬಿಟ್ಟರೆ ಅವನಿಗೆ ಸಮಸ್ಯೆ ಹೇಳಿದರೆ ನನಗೇನು ಪೇಮೆಂಟ್ ಕೊಡೋಲ್ಲ ಅದು ಇದು ಅಂತ ಇದ್ದಾನೆ. ಅದೊಂದು ಸ್ವಲ್ಪ ಬಗೆಹರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್, ಅಷ್ಟೇ. ಇದು ನಿಮ್ಮ ಊರಲ್ಲಿ ಎಷ್ಟು ದಿನಗಳಿಂದ ಈ ಸಮಸ್ಯೆ ಆಗ್ತದೆ? ಕುಡಿಯೋ ನೀರು ಕಲುಷಿತ ಆಗಿ ಬರ್ತದೆ, ಶುದ್ಧ ಕುಡಿಯೋ ನೀರಕ್ಕೆ ಯಾಕೆ ಆಗ್ತಾ ಇಲ್ಲ? ಈಗ ಕಳೆದ ಒಂದು 15 ದಿನಗಳಿಂದನೂ ನಮ್ಮೂರಲ್ಲಿ ಈ ಸಮಸ್ಯೆ ಉಲ್ಬಣ ಆಗಿದೆ. 15 ದಿನದಲ್ಲಿ ಒಂದು ವಾರಕ್ಕಿಂತ ಮುಂಚೆ ಒಂದು ವಾರದಲ್ಲಿ ಏನಿಲ್ಲ ಸುಮಾರು ಒಂದು 5-6 ಪ್ರಕರಣಗಳು ದಾಖಲಾಗಿದ್ದು ಅಷ್ಟೇ. ಇವಾಗ ಮತ್ತೆ ತಿರುಗಿ ಒಂದು ವಾರದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಈ ವಾಂತಿ ಭೇದಿ ಸಮಸ್ಯೆ ಉಂಟಾಗಿ ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಗೆಲ್ಲ ಅಡ್ಮಿಟ್ ಆಗಿಬಿಟ್ಟು ಇವಾಗ ರಿಕವರ್ ಆಗಿ ಊರಿಗೆ ಕೆಲವರು ಬಂದಿದ್ದಾರೆ. ಇನ್ನು ಕೆಲವರು ಏನಾಗಿದ್ದಾರೆ ಸಮಸ್ಯೆಗಳಿಂದ ಸಾವನ್ನಪ್ಪಿದ್ದಾರೆ. ಇದರಿಂದ ನೋಡಿದರೆ ಇದು ಸಮಸ್ಯೆ ಎಲ್ಲಿಂದ ಬಂತು ಅಂದರೆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ. ಮೇನಾಗಿ ಎಲ್ಲಿ ಬೇಕಲ್ಲಿ ನೀರು ಏನು ಕುಡಿಯೋ ನೀರೇನು ಪೈಪ್ಲೈನ್ ಇದೆಯಲ್ಲ ಅದೆಲ್ಲ ಪೋಲಾಗಿಬಿಟ್ಟು ಕೆರೆ ಅಂತಾಗಿದ್ದಾವೆ. ಒಂದು ಚರಂಡಿ ವ್ಯವಸ್ಥೆ ಸರಿಗಿಲ್ಲ. ಮತ್ತು ಎಲ್ಲಿ ಊರಲ್ಲಿ ತೆಗ್ಗು ಪ್ರದೇಶಗಳಿದ್ದಾವೆ ಅಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟು ದೋಮೆ ಆಗಿರ್ಬೋದು ಇದು ಮಾಡಿದ್ರಿಂದ ಆ ಕಾರಣದಿಂದ ಸ್ವಚ್ಛತೆ ಇದಾಗ್ಯದಿಂದ ನಮಗೆ ರೋಗ ಲಕ್ಷಣಗಳು ಹೆಚ್ಚಾಗಿದ್ದರಿಂದ ವಾಂತಿ ಭೇದಿ ಲೋ ಬಿ ಪಿ ಇಂಥವು ಪ್ರಕರಣಗಳು ದಾಖಲಾಗಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗಿ ಸ್ವಚ್ಛತೆ ಮಾಡೋದಕ್ಕೆ ಗ್ರಾಮ ಪಂಚಾಯತ್ ಸಾಕಷ್ಟು ಸರ್ಕಾರ ಅನುದಾನ ಕೊಡ್ತದೆ. ಅದರ ಸಾಕಷ್ಟು ಅನುದಾನ ಬಂದರೂ ಕೂಡ ಪಂಚಾಯತಿ ಯಾಕೆ ಇದು ಸ್ವಚ್ಛತೆ ಮಾಡೋಕೆ ಯಾಕೆ ಮುಂದಾಗ್ತಾ ಇಲ್ಲ? ಇದು ಯಾಕೆ ಅಂದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯನೇ ಅನ್ಬೋದು ಸರ್. ಇದು ಯಾಕಂದರೆ ನಮ್ಮ ಗ್ರಾಮದಲ್ಲಿ ಒಂದಿನ ಕೂಡ ಬೀದಿಗಳಲ್ಲಿ ಮತ್ತು ಮುಖ್ಯ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಕಸ ಆಗಿದೆ ತ್ಯಾಜ್ಯ ಏನು ಬಿದ್ದಿದೆಯಲ್ಲ ಇದು ಸ್ವಚ್ಛ ಮಾಡ್ತಿಲ್ಲ. ಮತ್ತು ಇವು ಗಿರಂಡಿಗಳು ಇದಾವಲ್ಲ ಇವು 1 ವರ್ಷ ಆದರೂ ಕೂಡ ತೆಗಿತಾ ಇಲ್ಲ. ಹಂಗಾಗ್ಬಿಟ್ಟು ಸಮಸ್ಯೆ ಜಾಸ್ತಿ ಎದ್ದು ಕಾಣ್ತಾ ಇದೆ ಸರ್. ಇವಾಗ ಇಷ್ಟೊಂದು ಸಮಸ್ಯೆಗಳು ಸಾಕಷ್ಟು ಇದ್ರೂ ಕೂಡ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ನಿಮ್ಮ ಗ್ರಾಮಕ್ಕೆ? ಜನಪ್ರತಿನಿಧಿಗಳು ಬಂದ ದಿವಸನೇ ಎಲ್ಲ ಸ್ವಚ್ಛತೆ ಮಾಡ್ತಾರೆ. ಜನಪ್ರತಿನಿಧಿ ಇರ್ಲಾರ್ದಾಗ ಯಾರೂ ಬರಲ್ರಿ ಇಲ್ಲಿ. ಜನಪ್ರತಿನಿಧಿ ಇವತ್ತು ಬಂದಾರ್ರಿ, ಡಾಕ್ಟ್ರಲ್ಲೇದು ಹಿಡಿದು ತಹಸೀಲ್ದಾರ್, ಮಿನಿಸ್ಟ್ರು, ಎಲ್ಲ PDO ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾರ್ರಿ. ಈಗ 4-5 ಗಂಟೆ ಆಯ್ತಲ್ರಿ, ಈಗ ಒಬ್ಬರು ಇರಲ್ರಿ ಇಲ್ಲಿ. ಇವತ್ತು ಒಂದು ಆಂಬುಲೆನ್ಸ್ನು ಬಂದು ನಿಂತದ್ರಿ ಈ ಸಮಸ್ಯೆಗೆ ಪರಿಹಾರ ಮಾಡ್ಬೇಕಂತ. ಮತ್ತು ಅಧಿಕಾರಿಗಳು ಆಯ್ತು ಇವತ್ತು ಬಂದಿದ್ದಾರೆ, ಮತ್ತು ನಾಳೆ ಯಾರೂ ಇರಲ್ರಿ ಇಲ್ಲಿ. ಅದು ಹೆಂಗಿದ್ದು ಸಮಸ್ಯೆ ಅಷ್ಟೇ ಇರ್ತದೆ ರೀ. ಅದು ಈಗ ಇಷ್ಟೊಂದೆಲ್ಲ ಶುದ್ಧ ಕುಡಿಯೋ ನೀರು ಕೊಡಬೇಕು, ಶುದ್ಧ ಕುಡಿಯೋ ನೀರಿನ ಘಟಕಗಳಿಗೆ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಆ ಸ್ಥಾಪನೆ ಮಾಡಿದಂಥ ಘಟಕಗಳು ನಿರ್ವಹಣೆ ಮಾಡೋಲ್ಲೆಲ್ಲ ಒಂದು ಕಡೆ ವೈಫಲ್ಯ ಆಗ್ತಾ ಇದೆ ಸರ್. ಅದು ಈಗ ಟಾಕಿಗೆ ನೀರು ಏರಿಸ್ತಾರೆ ಸರ್, ಅದಕ್ಕೆ ಫಿಲ್ಟರ್ ಬೆಡ್ಲಿಂದ ಕೊಡ್ಬೇಕಂತ ಆದ್ರೆ ಅದೆಲ್ಲ ಮನೆಗೆ ಒಂದು 50 ಲೀಟ್ರ್ ಅಂತ ಮೀಟ್ರನ್ನು ಕುಂದಿಸ್ತಾರೆ ರೀ. ಅದು ಫಿಲ್ಟರ್ ಆಗಿ ನೀರು ಬಂದರೆ ಅದು ಸ್ವಚ್ಛತೆ ನೀರು ಇರ್ತದೆ. ಇಲ್ಲಿ ಅದು ಪೈಪ್ಲೈನ್ಲಿಂದ ಸೀದಾ ಡೈರೆಕ್ಟ್ ಗುಮ್ಮಿಗೆ ಏರಿಸೋದು, ಗುಮ್ಮಿಲಿಂದ ಮನೆಗೆ ಸಪ್ಲೈ ಆದ್ರೆ ಅದು ಕಲುಷಿತ ನೀರೇ ಇರ್ತದೆ ರೀ. ಅದು ಫಿಲ್ಟರ್ ಬೆಡ್ ಆದರೆ ಅದರದ್ದು ಇನ್ನು ಯಾವುದೇ ಊರಲ್ಲಿ ಏನು ಮಾಡಿದಂಗೆ ಕಾಣಲ್ರಿ. ಅದು ಫಿಲ್ಟರ್ ಬೆಡ್ಡಿಲಿಂದ ಬಂದು ಅದು ಫಿಲ್ಟರ್ ಆಗಿ ಆಮ್ಯಾಗ ಮನೆಗೆ ಬರ್ಬೇಕ್ರಿ. ಅದು ಈಗ ಡೈರೆಕ್ಟ್ ಗುಮ್ಮಿಗೆ ಹೋಗ್ತಾವ್ರಿ, ಗುಮ್ಮಿಲಿ ಸ್ಟೇಟ್ ಬಂದು ಮನೆಗೆ ಬರ್ತಾವ್ರಿ. ಅದ್ರಾಗೆ ಎಲ್ಲೇನ ಪೈಪ್ ಹೊಡಿತಂದ್ರೆ ಅಲ್ಲಿ ಕಲುಷಿತ ಆಗ್ತದೆ ರೀ ನೀರು. ಅದು ರಿವರ್ಸ್ ಚಾಲು ಇದ್ದಾಗ ಏನು ಹೋಗಲ್ರಿ, ಮತ್ತು ಬಂದಾದಗಳಿಗೆ ರಿವರ್ಸ್ ಜಗ್ಗಿ ಬಿಡ್ತದೆ ರೀ. ಅದು ಕಲುಷಿತ ಆಗಿ ಈಗೆಲ್ಲ ಇಷ್ಟೆಲ್ಲ ಸಮಸ್ಯೆ ಕಾರಣ ಆಗ್ತದೆ ರೀ. ಈಗ ಊರಲ್ಲಿ 2,000 ಜನಕ್ಕೂ ಹೆಚ್ಚು ಜನ ಇಲ್ಲಿ ಗ್ರಾಮದಲ್ಲಿ ವಾಸ ಮಾಡ್ತಾರೆ. ಕುಡಿಯೋ ನೀರಿಗೆ ಸಾಕಷ್ಟು ಯೋಜನೆಗಳೇನಿದಾವೆ. ಈ ಎಲ್ಲಿಂದ ಮೂಲ ಇದು ಸರ್ ಕುಡಿಯೋ ನೀರು ಎಲ್ಲಿಂದ ಬರ್ತದೆ ನಿಮ್ಮ ಊರಿಗೆ? ಸರ್ ನಮ್ಮ ಊರಾಗ ಇಲ್ಲಿಂದ ಹೊರಗಡೆ NH ರೋಡ್ ಇದೆಯಲ್ಲ ಅಲ್ಲಿಂದ 1-2 ಬೋರ್ ಅದಾವ. ಆಮೇಲೆ ಒಂದು ಕೊಳೆ ಬಾವಿ ಕೂಡ ಇದೆ ಸರ್, ಅಲ್ಲಿಂದ ನೀರು ಸಪ್ಲೈ ಆಗ್ತದೆ. ಆಮೇಲೆ ನಮ್ಮ ಊರಲ್ಲಿ ಒಂದು
ಇಂಥ ಒಂದು ವ್ಯವಸ್ಥೆ ಆಗಬೇಕಂತಂದ್ರೆ ಇದು ಪಂಚಾಯತಿನೇ ಕಾರಣ ಮುಖ್ಯ. ಅವರೆಲ್ಲ ಅನುದಾನ ಇರ್ತದೆ, ಯಾವ ಅನುದಾನ ಇಲ್ಲ, ಪಂಪ್ ಆಪ್ರೇಟರ್ ಇಲ್ಲ, ಅವರು ಇಲ್ಲ, ಇವೆಲ್ಲ ಕುಂಟಿ ನೆಪ ಹೇಳ್ಕೊಂತ ಹೋಗಿಬಿಡೋದು. ಅದರಲ್ಲೆಲ್ಲ ಖರ್ಚು ವೆಚ್ಚ ತೋರಿಸಿರ್ತಾರೆ, ಮಾಹಿತಿ ಹಾಕೋ ಕೂಡ ಆಮೇಲೆ ಅಲ್ಲಿ ತೋರಿಸೋಣ ಹೌದಂತ ನಾವು ಅವ್ರಿಗೆ ಇಂಥವೆಲ್ಲ ವ್ಯವಸ್ಥೆ. ಇಲ್ಲಿ ಒಂದು ತಿಪ್ಪಿಗುಂಡಿಯಲ್ಲಿ ಒಂದು ದೊಡ್ಡ ಲೀಕೇಜ್ ಆಗಿಬಿಟ್ಟಿತ್ತು, ಅದು ಸುಮಾರು 2 ತಿಂಗಳು ಹಂಗೆ ಹೋಗ್ಯದು. ಅಂಥ ನೀರನ್ನು ಕುಡಿಯೋದ್ರಿಂದ ಮತ್ತು ಸಾಮಾನ್ಯವಾಗಿ ಎಲ್ಲ ಜನರಿಗೆ ಆರೋಗ್ಯ ಕೆಡೋದು ಕಾಮನ್. ಅದು ವರ್ಷವೂ ಕೂಡ ಮಳೆಗಾಲ ಬಂದಾಗ ಈ ವಾಂತಿ ಭೇದಿ ಹೆಚ್ಚಾಗುತ್ತೆ, ಕಲುಷಿತ ನೀರಿನ ಪ್ರಕರಣ ಹೆಚ್ಚಾಗ್ತದೆ. ಈ ನಿಟ್ಟಿನಲ್ಲಿ ಯಾರಾದರೂ ಬಂದು ನಿಮ್ಮ ಗ್ರಾಮದಲ್ಲಿ ಕಲುಷಿತ ನೀರಿನ ಬಗ್ಗೆ ತಪಾಸಣೆ ಮಾಡೋದಾಗ್ಲಿ, ಜನರನ್ನ ಅರಿವು ಮೂಡಿಸುವಂತ ಕೆಲಸ ಏನಾದ್ರು ಮಾಡಿದ್ದಾರೆ? ಯಾರು ಬಂದಿಲ್ರಿ, ಯಾರು ಕೇಳಿಲ್ರಿ, ಬಂದು ಒಬ್ಬರು ಯಾರು ಬಂದಿಲ್ರಿ. ಇವೆಲ್ಲ ನೀರು ಬರೋದು ಹಿಂದಕ್ಕೆ ಜೈಕಳದ್ರಿ, ತಿಪ್ಪೆ ನೀರು. ಮಕ್ಕಳು ಮಾಡಿದ್ರೆ ಏನು ಅವ್ರು ಕುಂತು ಒಯ್ಕೇರಿ ಅಂತಾರ್ರಿ. ಈ ಗಂಡು ಮಕ್ಳಿಗೆ ಯಾರಿಗೆ ಕೇಳಕ್ಕೆ ಹೋದ್ರೂ ಅವ್ರ ಮುಂದೆ ಕೊಯ್ತೀವಿ, ಒಯ್ಕೇರಿ ಪಂಚಾಯತಿಗೆ ಹೋಗ್ರಿ, ನಾವೇನು ಮಾಡಮ್ಮ ಅಂತಾರೆ. ನಾವು ಹೆಣ್ಮಕ್ಳು ಹೋಗೋಕೆ ಆಗಂಗಿಲ್ರಿ. ಈಗ ಅದೇ ನೀರು ನಾಳದ ನೀರು ಚಂದ ಇದು ಮಾಡಿದ್ರೆ ಸ್ವಚ್ಛ ಆಗ್ತದ್ರಿ. ಈಗ ಹಿಂಗಾಗಿ ಹಿಂಗೆಲ್ಲ ಸಮಸ್ಯೆ ಆಗಿಬಿಟ್ಟದ್ರಿ. ಈಗ ನಮ್ಮ ಮನೆಗೆ ನಳ ಇಲ್ರಿ, ತಿಪ್ಪೆ ನೀರೇ ನಾವು ಕುಡಿತೀವಿ ರೀ. ಈಗ ಅದೇ ನಳ ಹಾಕಂತ ಕೇಳಿದ್ರೆ ಪಂಚಾಯತಿಗೆ ಹೋಗ್ರಿ, ಕುಂತು ಒಯ್ಕೇರಿಯಲ್ಲಿ ಅಂತ ಅನ್ರಿ. ಎಷ್ಟು ವರ್ಷದಿಂದ ನಿಮ್ಮ ಮನೆಗೆ ನೀರಿಲ್ಲ? ನಮ್ಮ ಮನೆಗೆ ನಳ ಹಾಕ್ಯಾರ್ರಿ ಊರೂರಿಗೆ, ಆದ್ರೆ ನಮ್ಮ ಮನೆಗೆ ನಳ ಇಲ್ರಿ. ನಳ ಇಲ್ಲ, ಅಲ್ಲೇಸಿ ಒಂದು ಪೈಪ್ ಹಾಕಪ್ಪ ಕಡದು ಪಂಚಾಯತಿಗೆ ಹೋಗಿ ತೊಗೊಂಬಂದ್ರೆ ನೀವು ತಂದು ಹಾಕ್ಯಾರಿ, ನಾವು ಹಾಕಂಗಿಲ್ಲ ಅಂತಾರ್ರಿ. ಈಗ ನಾವು ಮಂದಿ ಮನೆಗೆ ತರ್ತೀವಿ ರೀ ನೀರು ಹೋಗಿ, ಅವ್ರು ಜಗಳ ಆಡಿದ್ರೆ ಮತ್ತು ನಾವೇನು ಮಾಡೋಕ್ಕತ್ತದ್ರಿ. ಅದಂದ್ರೆ ಈಗ ಹೆಣ್ಮಕ್ಳಿಗೆ ಬಾತ್ರೂಮ್ ಅಂದಿಲ್ರಿ ನಮ್ಮೂರಾಗ, ಎಲ್ಲೇ ಒಟ್ಟ ಏನಿಲ್ಲ, ಹೆಣ್ಮಕ್ಳಿಗೆ ಅನುಕೂಲ ಇಲ್ಲ ನಮ್ಮೂರಾಗ. ಅದಂದು ಕೇಳ್ಕೊಂತೀವ್ರಿ ಅಷ್ಟೇ, ಮತ್ತೇನು. ರೋಡ್ ಸ್ವಚ್ಛ ಅಲ್ರಿ ನಮ್ಮ ಮನೆಗೆ, ಆ ಕಡೆ ಸಿಸಿ ರೋಡ್ ಇಲ್ಲ, ಏನೂ ಇಲ್ಲ. ನಿಮ್ಗೆ ಏನು ಸಮಸ್ಯೆ ಇದೆ? ನೀರು ಶುದ್ಧವಾಗಿ ಕುಡಿದು ಬರ್ತದ? ಇಲ್ರಿ ಸರ್, ನಳಾನೇ ಇಲ್ರಿ ನಮಗೂ. ನಿಮ್ಮ ಗ್ರಾಮಕ್ಕೆ ಈಗ 3 ಜನ ಸಾವನ್ನಪ್ಪಿದ್ರು ಕಲುಷಿತ ನೀರನ್ನು ಸೇವನೆ ಮಾಡಿ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಏನಾದರೂ ಮುಂಜಾಗ್ರತಾ ಕ್ರಮಗಳು ಏನಾದರೂ ಕೈಗೊಂಡಿದ್ದಾರೆ? ಕೊಯ್ಕೊಂಡ್ರ, ಇವತ್ತು ಕೊಯ್ಕೊಂಡ್ರ. ಇನ್ನವರೆಗೆ ಆದರೂ ಬಂದಿಲ್ರಿ, ಮಿನಿಸ್ಟ್ರು ಬಂದಿಲ್ಲ, ಮತ್ತು ಈ ಮೆಂಬರ್ಗಳೂ ಬಂದಿಲ್ಲ, ಯಾರೂ ಬಂದಿಲ್ಲ, ಪಂಚಾಯತಿಗಳು ಯಾರೂ ಬಂದಿಲ್ಲರಿ. ಈಗ ಇವತ್ತು ಬಂದಿದ್ದಾರೆ, ಏನು ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಮತ್ತು ಜನಕ್ಕೂ ತೋರ್ಸಕ್ಕೆ ಹೋಗಿ ಮಾಡಿದ್ರು ತೋರಿಸಿದ್ರೆ ತೋರಿಸ್ಬೋದು ಸರ್, ಇನ್ನು ಮಾಡಲ್ಲ ಅಂತ ನಾವು ಡೌಟ್ ರೀ. ಅವರು ಸುಮ್ಮನೆ ಬಂಡವಾಳ ಸಲುವಾಗಿ ಮಾಡ್ತಾರೆ. ಈಗ ನಮ್ಮ ಲೆಕ್ಕ ಏನಂತನ್ರಿ, ನೀರು ಕುಡಿಯೋ ಸಮಸ್ಯೆ ಆಗ್ಲೇಸೇ ಬಂದಿದೆ ರೀ. ಇದು ಕಾಯಿಲೆ ಬರೋದೇ ಕುಡಿಯೋ ಸಮಸ್ಯೆ. ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಇದೇ ನೀರನ್ನು ಸೇವನೆ ಮಾಡಿ ಈಗ ಅಸ್ವಸ್ಥಗೊಳ್ತಾ ಇದ್ದಾರೆ, ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ, ಅವು ಹಾಸ್ಪಿಟಲ್ಗೆ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಈ ಗ್ರಾಮದಲ್ಲಿ ಕುಡಿಯೋಕೆ ಶುದ್ಧ ನೀರಿಲ್ಲ ಅಂತ. ಶುದ್ಧ ನೀರಾವ್ರಿ, ಆ ಸ್ವಚ್ಛತೆ ಇಲ್ಲ, ಪೈಪು ಏನೋ ಒಡೆದಿರ್ತಾವಲ್ರಿ, ಅವು ಏನೋ ಲೀಕೇಜ್ ಆಗಿ ಅವು ಜಗ್ಗಿ ಬರ್ತದೆ ರೀ. ಈ ನಿಮ್ಮ ಗ್ರಾಮದಲ್ಲಿ ಇನ್ನೂ ಏನೇನು ಸಮಸ್ಯೆಗಳಿದೆ? ಸಾಕಷ್ಟು ಸಮಸ್ಯೆಯಿಂದ ಜನ ನೀರಿನಿಂದ ಬಳಲ್ತಾ ಇದ್ದಾರೆ. ಇಷ್ಟೆಲ್ಲ ಬಳಲ್ತಾ ಇದ್ರು ಕೂಡ ಯಾಕೆ ಇದನ್ನು ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಹಿಂದೇಟಾಗ್ತದೆ? ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್, ಅಧಿಕಾರಿಗಳ ನಿಷ್ಕಾಳಜಿ ಅಂತ ಒಂದು ಮೇಲ್ನೋಟಕ್ಕೆ ಅನಿಸ್ತದೆ. ಯಾಕಂದರೆ ಹಲವಾರು ಲೀಕೇಜ್ಗಳವ. ಕೆಲವು ಎಜುಕೇಟೆಡ್ ಆಗಿ ಹಲವಾರು ಬಾರಿ ಅವ್ರಿಗೆ ತಿಳಿಯೇಳುವಂಥ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ಕ್ಯಾರಿ ಅನ್ನುವಂಥ ಪ್ರಯತ್ನ ಮಾಡಿಲ್ಲ ಅವರು. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತದ ಹಲವಾರು ಲೀಕೇಜ್ಗಳು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಇದು ನೀರಿನಿಂದ ಆದಂಥ ಸಮಸ್ಯೆ ಅಂತ ಅನಿಸ್ತದೆ. ಬೆಳಗ್ಗೆಯಿಂದ ಬಂದು ಹಲವಾರು ಅಧಿಕಾರಿಗಳು ಬಂದರು, ನೀರಿನ ರಿಪೋರ್ಟ್ ತರ್ಸೋಕೆ ಹೇಳ್ತಾ ಇದ್ದೀವಿ, ಒಂದು 2 ಗಂಟೆಯಲ್ಲಿ ರಿಪೋರ್ಟ್ ಬರ್ತದೆ, ಆನಂತರ ನೀರನ್ನು ಸೇವನೆ ಮಾಡಬೇಕೋ ಬೇಡ ಅನ್ನೋವಂಥ ಮಾಹಿತಿಯನ್ನು ತಿಳಿಸ್ತೀವಿ ಅಂತ ಹೇಳಿದರು. ಇನ್ನುವರೆಗೆ ಏನು ಮಾಹಿತಿನೇ ಬಂದಿಲ್ಲ. ಮೇಲ್ನೋಟಕ್ಕೆ ಒಟ್ಟಾರೆಯಾಗಿ ನೀವು ವಾಟರ್ ಟ್ಯಾಂಕ್ಗಳನ್ನು ನೋಡ್ಬೋದು, ಅದು ಓಪನ್ ಆಗಿವೆ. ಅಲ್ಲಿ ಏನಂತಂದರೆ ಏನು ಪ್ರಾಣಿಗಳು ಸತ್ತಿದಾವೋ ಏನಾಗಿದಾವೋ ಗೊತ್ತಿಲ್ಲ, ಅದು ಹೊಸ ಇದಿದೆ. ಆದರೂ ಕೂಡ ಅದನ್ನು ಅದರ ಸಾರ್ವಜನಿಕರಿಗೆ ಉಪಯುಕ್ತವಾಗಿ ಬಳಕೆ ಆಗ್ತಾಯಿಲ್ಲ. ಈಗ ನೀವು ಗಮನಿಸ್ಬೋದು ಸರ್, ಎಲ್ಲರೂ ರಸ್ತೆಗಳಲ್ಲಿ ಹೋದರೆ ಎಲ್ಲೆಲ್ಲಿ ಕೊಳಚೆಗಳ ಚರಂಡಿಗಳಿವೆ, ಆ ಚರಂಡಿಗಳ ಮಧ್ಯದಲ್ಲಿಯೇ ಇವು ಪೈಪ್ಗಳಿವೆ. ಪೈಪ್ಗಳು ಏನಾಗಿದೆ, ಲೀಕ್ ಆದ ನಂತರದಲ್ಲಿ ಏನಾಗ್ತದೆ ಅಂದರೆ ಅದು ಆಫ್ ಆದ ತಕ್ಷಣದಲ್ಲೇ ಅಲ್ಲಿರುವಂಥ ಕೊಳಚೆ ನೀರನ್ನು ಒಳಗಡೆ ಎಳ್ಕೊಂಡು ಈ ದುರ್ಘಟನೆ ಆಗಿರ್ಬೋದು ಅನ್ನುವಂಥ ಅಭಿಪ್ರಾಯ ನನ್ನಿಂದ ವ್ಯಕ್ತ ಆಗ್ತದೆ ಸರ್. ಈ ಒಂದು ನೀರಿನಿಂದ ಆಗ್ತಾ ಇಲ್ಲ, ಇವರು ಬೇರೆ ಬೇರೆ ಕಾಯಿಲೆಗಳಿಂದ ಇದು ಆಗಿದೆ ಅಂತ ಹೇಳಿ ನಿಮ್ಮ ಸಚಿವರು ಹೇಳ್ತಾರೆ. ಮತ್ತು ಚರಂಡಿಗಳು ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ಊರಲ್ಲಿ. ಆಮೇಲೆ ಏನಪ್ಪ ಅಂದ್ರೆ ಈ ಊರಲ್ಲಿ ಮೆಂಬರ್ಗಳು ಲೆಕ್ಕಕ್ಕಿಲ್ಲ. ಅವ್ರೇನಂದ್ರೆ ಸುಮ್ಮನೆ ಅದು ಜಾಬ್ ಕಡೆಗೆ 500 ರೂಪಾಯಿ ಕೊಟ್ಟಿಗೆ ರೊಕ್ಕ ಐತಿಂತಾರೆ. ಇವ್ರು ಏನದಂದ್ರೆ 500 ರೂಪಾಯಿ ಕೊಟ್ಟ ತಕ್ಷಣ ಇಲ್ಲಿ ಊರಿನ ವ್ಯವಸ್ಥೆ ಕೇಳೋದಿಲ್ಲ. ಮೊದಲೇ ಸಮಸ್ಯೆ, ಈಗ ಮೆಂಬರ್ಗಳ ಸಮಸ್ಯೆ, ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯವಸ್ಥೆ ಇದೆ. ಆಮೇಲೆ ಚರಂಡಿ ಅಂತರೂ ಪೂರ್ತಿ ಫುಲ್ ಮಳೆಗಿಳಿ ಬಂದಾಗ ಮಾತ್ರ ಆ ಮಳೆ ನೀರಾಗೆ ತಿರುಗಾಡ್ಬೇಕು ರೀ, ಅಂಥ ಸಮಸ್ಯೆ ಇಲ್ಲಿ ಭಾಳ ಅದ್ರಿ. ಇಷ್ಟೊಂದೆಲ್ಲ ಆಗ್ತದೆ, ಎಷ್ಟು ವರ್ಷದಿಂದ ನೀವು ಇಲ್ಲೇ ಜೀವನ ಮಾಡ್ತಾ ಇದ್ರಿ, ಈ ಬಗ್ಗೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದಿದ್ರೆ? ಇಲ್ಲಿ ಅಧಿಕಾರಿಗಳು ಯಾರು ಬರಲ್ಲ ರೀ, ಹಿಂಗೆ ಸತ್ತಾಗಷ್ಟೇ ಬರ್ತಾರೆ ರೀ. ಆಮೇಲೆ ಬದುಕಿದಾಗ ಬರಲ್ಲ ಅವರು, ಸತ್ತಾಗಷ್ಟೇ ಬರೋದು. ಯಾರೇ ಸಚಿವರಾಗಲಿ, ಈ ಪಿ ಡಿ ಒಗಳಾಗಲಿ, ತಹಶೀಲ್ದಾರ್ ಆಗಲಿ, ಆಮೇಲೆ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅಂತೂ ಪೂರ್ತಿ ಅವ್ಯವಸ್ಥೆ ಇದೆ. ಆಮೇಲೆ ಇಂಥ ಸಮಸ್ಯೆಗಳು ಭಾಳ ಅವ. ಈ ಒಂದು ನೀರಿನಿಂದ ಕೂಡ ಸೇವಿಸಿದಂತೆ ಸಾವನ್ನಪ್ತಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅಧಿಕಾರಿಗಳು ಹೇಳ್ತಾರೆ ಇದರಿಂದ ನೀರಿನಿಂದ ಸಮಸ್ಯೆ ಅಲ್ಲ ಅಂತ ಹೇಳ್ತಾರೆ. ಇನ್ನೂ ವರದಿ ಬರೋಕ್ಕೆ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಈ ಒಂದು ಗ್ರಾಮದಲ್ಲಿ ಸಮಸ್ಯೆ ಆಗ್ತಾ ಇದಕ್ಕೆ ಯಾರು ಹೊಣೆ ಅಂತ?
ಇದಕ್ಕೆ ನೇರವಾಗಿ ಅಧಿಕಾರಿಗಳು ಹೊಣೆ ಸರ್, ಮತ್ತೇನಿಲ್ಲ ರೀ. ಇಲ್ಲಿ ಅಲ್ಲ, ಇಲ್ಲಿ ಫಸ್ಟಿಂದನೂ ನಾವು ಭಾಳದಿಂದನೂ ಅವ್ರಿಗೆ ಆಗ್ರಹ ಆದ್ರಿ ಸರ್, ಇಲ್ಲಿ ಹಿಂಗಾದ ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಅದಂತ ಈಗಿಂದ ಈಗಾದರೂ ರಿಪೋರ್ಟ್ ಕಳಿಸ್ರಿ ಸರ್, ಬೆಳಗ್ಗೆ ಹೋಗೋದಂತ ಏನಾದರೂ ಅದ್ರ ಬಗ್ಗೆ ಮಾಹಿತಿನ ಹೇಳ್ರಿ. ಅದು ಅವತ್ತಿಗೆ ಸೀಮಿತ ಸರ್, ಅದ್ರ ಬಗ್ಗೆ ಮಾಹಿತಿನೂ ಬರಲ್ಲ, ಅದು ಏನು ಗೊತ್ತಾಗ್ತದೆ ಅದ್ರ ಬಗ್ಗೆನೂ ಗೊತ್ತಿಲ್ಲ ರೀ ಸರ್ ಅಷ್ಟೇ. ಈಗ ಕೊನೆಯದಾಗಿ ನಿಮ್ಮ ಒಂದು ಕುಡಿಯೋ ನೀರಿನ ಸಮಸ್ಯೆ ಇದೆ, ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ ನಿಮ್ಮ ಬೇಡಿಕೆಗಳು? ಇದು ಪೈಪ್ ಏನಾದ್ರೆ ಪ್ಯಾಚ್ ವರ್ಕ್ ಮಾಡಬೇಕು ಫಸ್ಟ್ ಆಫ್ ಆಲು. ಆ ನಂತರ ಹೊಸ್ದಾಗಿ ಇದು 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 ಬೋರ್ವೆಲ್ ನೀರಿಂದು ಪ್ಯಾಚ್ ವರ್ಕ್ ಮಾಡಬೇಕು. ನಂತರ ಕೊಳವೆ ನೀರು, ಬಾಯ ನೀರು ಅದೇನದ 30 ವರ್ಷ ಆಯ್ತು, ಹೊಸ ಪೈಪ್ ಹಾಕ್ಬೇಕು. ಜಂಗ್ ಬಂದು ಹಲವಾರು ರೋಗಗಳು ಅಂಟಿಗೆ ಸಾಬ್ ಏನು ಹೇಳಿದ, ಬಂದು ಇಬ್ಬರೇ ಸತ್ತಾರ ಅಂತ ಹೇಳಿದಾರೆ. ಇಲ್ಲ, ಇಬ್ಬರು ಅಲ್ರಿ, 3. 3 ಸತ್ತಿದೆ. ಅವರು ಹೇಳ್ತಾರ ಅದ್ರ ಸಲಂದಲ್ಲ, ನೀರು ಚೆಕಪ್ ಮಾಡೀನಿ, ಅದು ಚೆಕಪ್ ಮಾಡೀನಿ. ಸಾಯದೆ ನೀರಿನ ಸಲ ನಾವು ಸಾಬೂನು ಬಗಲಾಗಿವಿ, ಒಬ್ರು ಮೇಂಟ್ ಪ್ಯೂರು, ಒಬ್ರು ಆಲ್ಟು, ಅದಾಯ್ತು ಇದಾಯ್ತು ಅಂದರು. ಅದೆಲ್ಲ ಸುಳ್ಳು. ನೀರಿಂದೇ ಕರೆಕ್ಟು, ನೀರಿಂದೇ ಸಮಸ್ಯೆ ರೀ, ನಮಗೆ ನೀರಿಂದೇ ರೀ. ಇದು ಏನಂತಂದ್ರೆ ಈ ತಿಪಟನಗಿ ಗ್ರಾಮದ ಜನರು ಪ್ರತಿನಿತ್ಯವೂ ಕೂಡ ಕಳೆದ 15 ದಿನಗಳಿಂದ ನಾವು ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ನಮ್ಮ ಸಮಸ್ಯೆಗೆ ಇಲ್ಲಿವರೆಗೂ ಕೂಡ ಯಾರೂ ಸ್ಪಂದನೆಯನ್ನು ನೀಡಿಲ್ಲ. ಇನ್ನು ಒಂದು 15 ದಿನಗಳ ಅಂತರದಲ್ಲೇ 3 ಜನ ನಮ್ಮ ಗ್ರಾಮದಲ್ಲಿ ಪ್ರಾಣನ ಕಳ್ಕೊಂಡಿದ್ದಾರೆ. ಸಾಕಷ್ಟು 15ಕ್ಕೂ ಹೆಚ್ಚು ಜನ ಈಗ ಅಸ್ವಸ್ಥಗೊಂಡು ಆಸ್ಪತ್ರೆಯನ್ನು ಸೇರಿದ್ದಾರೆ. ನಮ್ಮ ಗ್ರಾಮಕ್ಕೆ ಶುದ್ಧವಾದ ಕುಡಿಯುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ನಮ್ಮ ಬೇಡಿಕೆ ಇರೋದು ಅದು ಒಂದೇ, ಬಿಟ್ಟರೆ ನಮಗೆ ಯಾವುದೇ ರೀತಿಯ ಏನು ಬೇರೆದೇನಾದ್ರು ಬೇಕಾಗಿಲ್ಲ. ಅಲ್ಲಿದ್ದಂಥ ಒಂದು ಶುದ್ಧ ಏನು ಕುಡಿಯೋ ನೀರಿನ ಆರೋ ಪ್ಲಾಂಟ್ ಏನಿದೆ ಅದನ್ನ ಬೇರೆಡೆ ಶಿಫ್ಟ್ ಮಾಡಬೇಕು. ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಇಂತಹ ಸಮಸ್ಯೆ ಈ ಒಂದು ಗ್ರಾಮದಲ್ಲಿ ಇರುವಂತದ್ದು. ಮತ್ತೊಂದು ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.